ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮಸ್ ಆಗಿದೆ. ಓಕೆ, ದೋಸೆನೂ ತುಂಬ ಚೆನ್ನಾಗಿದೆ. ಮತ್ತೆ ರೈಸ್ ಬಾತು, ವಡ. ಹಲೋ ಫ್ರೆಂಡ್ಸ್, ನಾನು ರೇಖಾ ಜನಿ. ಈಗಿರುವಂಥ ಜಾಗ ಯಾವುದು ಅಂತ ಹೇಳಿದ್ರೆ ಈ ಒಂದು ವಿಜಯನಗರಲ್ಲಿ ಲೊಕೇಟೆಡ್ ಆಗಿರುವ ಎಕ್ಸಾಕ್ಟ್ ಪ್ಲೇಸ್ ಅಂದರೆ ಸರಸ್ವತಿ ನಗರ ಅಂತ ಹೇಳ್ಬೋದು. ಸರಸ್ವತಿ ನಗರ್ ಬಸ್ ಸ್ಟಾಪಲ್ಲಿ ಇರುವಂಥ ಇದೇನಿದೆ ಈ ಒಂದು ಇಡ್ಲಿ ಬ್ರೋ ಅಂತ ಹೇಳಿಬಿಟ್ಟು ನೋಡ್ಬೋದು. ಸೊ ಇಲ್ಲಿ ಇರುವಂಥ ಐಟಮ್ಸ್ ಏನೆಲ್ಲ ಇದೆ, ಆ್ಯಕ್ಚುಲಿ ಬಂದು ಇಡ್ಲಿ ಬ್ರೋ ಅಂದರೆ ಫೇಮಸ್ ಆಗಿದೆ. ಈಗಾಗಲೇ ಇವ್ರದ್ದು ತುಂಬ ಬ್ರಾಂಚಸ್ ಕೂಡ ಬಂದು ಇದೆ. ಸೊ ನೋಡೋಣ ಇಲ್ಲಿ ಏನೆಲ್ಲ ಫುಡ್ ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ಇಲ್ಲಿರುವಂಥ ಇಡ್ಲಿ ಮತ್ತು 2 ವಿಧ ಚಟ್ನೀಸು ಮತ್ತು ರೈಸ್ ಬಾತು, ವಡ ಇದೆಲ್ಲ ಒಂದು ಇದೆ. ಸೊ ನೋಡುವ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟ್ ವಿಡಿಯೋ ಒಳಗೆ ಹೋಗ್ತೀನಿ ಮತ್ತು ಫುಡ್ ಬಂದು ಟ್ರೈ ಮಾಡ್ತೀನಿ. ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ನೋಡೋಣ ಬನ್ನಿ. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಇಡ್ಲಿ ಬ್ರೋ ಅಂತ ನಾನು ಬಂದು ಇಡ್ಲಿ ತೊಗೊಂಡಿದ್ದೀನಿ. ಮತ್ತು ಬಂದು ಇಲ್ಲಿ ನೋಡಿ 2 ವಿಧ ಚಟ್ನೀಸ್ ಇದೆ. ಒಂದು ವೈಟ್ ಚಟ್ನಿ, ಇನ್ನೊಂದು ಕೆಂಪು ಚಟ್ನಿ. ಮತ್ತು ಅದ್ರ ಜೊತೆಗೆ ಬಂದು ಈ ಒಂದು ವಡೆ ಏನಿದೆ, ಸೊ ವಡೆನ ತೊಗೊಂಡಿದ್ದೀನಿ. ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀನಿ. ವಾವ್, ಇಡ್ಲಿ ಸಾಫ್ಟ್ನೆಸ್ ನೋಡಿ ಹೇಗಿದೆ. ಇನ್ನೂ ತಿಂದಿಲ್ಲ, ಬಟ್ ಸಾಫ್ಟ್ನೆಸ್ ನೋಡ್ಬೋದು. ಇಡ್ಲಿ ಸಾಫ್ಟ್ ಇದೆ. ಫಸ್ಟು ವೈಟ್ ಚಟ್ನಿಯಲ್ಲಿ ಟ್ರೈ ಮಾಡಿಬಿಡ್ತೀನಿ. ಅಲ್ಲಿಲ್ಲ ಅಂದರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಈಗ 235 ರಾತ್ರಿ 540. ಇಡ್ಲಿ ತುಂಬ ಸಾಫ್ಟಾಗಿದೆ, ಮಲ್ಲಿಗೆ ಹೂ ಥರ ಇದೆ ಇಡ್ಲಿ. ಆನೆಸ್ಟ್ ರಿವ್ಯೂ ಮಾಡ್ತಿದ್ದೀನಿ, ಅಷ್ಟು ಸಾಫ್ಟ್ ಇದೆ ಇಡ್ಲಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ ನೋಡಿ ಇಡ್ಲಿ. ಇಲ್ಲಿ ನೋಡಿ, ಜಸ್ಟ್ ನಾವು ಆ್ಯಕ್ಚುಲಿ 1 ಫಿಂಗರಲ್ಲಿ ಇದನ್ನು ಬ್ರೇಕ್ ಮಾಡ್ಬೋದು, ಅಷ್ಟು ಸಾಫ್ಟ್ ಇದೆ ಇಡ್ಲಿ. ಆ್ಯಕ್ಚುಲಿ ಇದನ್ನು ಬಂದು ಹೇಗೆ ಮಾಡ್ತಾರಂತ ಅವ್ರನ್ನೇ ಕೇಳಬೇಕು. ಖಂಡಿತ ಕೇಳಿಬಿಟ್ಟು ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಈಗ ಕೆಂಪು ಚಟ್ನಿಯಲ್ಲಿ ಟ್ರೈ ಮಾಡಿಬಿಡ್ತೀನಿ. ವೈಟ್ ಚಟ್ನಿ ಆಯಿತು, ಇದು ಕೆಂಪು ಚಟ್ನಿ, ಇದರಲ್ಲೂ ಟ್ರೈ ಮಾಡಿಬಿಡೋಣ.
ವೈಟ್ ಚಟ್ನಿ ಒಂದು ಫ್ಲೇವರ್ ಕೊಡ್ತಾ ಇದೆ ಟೇಸ್ಟ್ ನಮಗೆ, ಕೆಂಪು ಚಟ್ನಿಯಲ್ಲಿ ಇನ್ನೊಂದು ಫ್ಲೇವರ್ ಟೇಸ್ಟ್ ಕೊಡ್ತಾ ಇದೆ. ಇದು ಎರಡಕ್ಕೂ ಮಧ್ಯ ಇರುವಂಥ ಆ ಒಂದು ಇಡ್ಲಿ ಏನಿದೆ ಅಷ್ಟೇ ಸಾಫ್ಟ್ ಇದೆ, ಸ್ಪಾಂಜ್ ಥರ ಇದೆ ಇಡ್ಲಿ ಬ್ರೋ ಏನಿದೆ ಇಲ್ಲಿ. ಸೊ ತಿಂದು ನಿಮಗೆ ಬಂದು ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಆನೆಸ್ಟಾಗಿ. ಬಾಯಲ್ಲಿ ಇಟ್ಟಿದ ತಕ್ಷಣ ನುಂಗ್ಬಿಡ್ಬೋದು, ಅಷ್ಟು ಸಾಫ್ಟ್ ಇದೆ. ಓಕೆ, ನೆಕ್ಸ್ಟು ವಡ. ವಡೆ ಅದನ್ನು ಹಾಗೆ ಟೇಸ್ಟ್ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ವಡೆ ಏನಿದೆ ಮೇಲೆ ಉದ್ದಿನ ವಡೆ ಮೇಲೆ ಕ್ರಿಸ್ಪಿ ಇದೆ. ಸೊ ಒಳಗೆ ಈ ಒಂದು ಏನಿದೆ ಹಸಿಟ್ಟು, ಸೊ ಅದು ಕೂಡ ಬಂದು ಕರೆಕ್ಟಾಗಿರೋ ಲೆವೆಲಲ್ಲಿ ಬೆಂದಿದೆ ಅಂತ ಅಂತೀನಿ ನಾನು. ಯಾಕಂದರೆ ಒಳಗೆ ಕೆಲವೊಂದು ಇದು ಹಸಿಟ್ಟು ಹಾಗೆ ಇರುತ್ತೆ, ಬಟ್ ಆ ಥರ ಏನೂ ಇಲ್ಲ, ಸರಿಯಾಗಿರೋ ಲೆವೆಲಲ್ಲಿ ಬೆಂದಿದೆ ವಿತ್ ಕ್ರಿಸ್ಪಿ. ಸೊ ಇದನ್ನು ಚಟ್ನಿ ಜೊತೆಗೆ ಒಂದು ಸ್ವಲ್ಪ ಟ್ರೈ ಮಾಡಿಬಿಡ್ತೀನಿ, ಫೈನಲ್ ಟಚ್. ಪಲಾವ್ ಓಕೆ. ಒಂದು ಇಡ್ಲಿ ಬ್ರೋ ಇಲ್ಲಿ ಈಗ ಜಸ್ಟ್ ಬಂದು ಇಡ್ಲಿನ ಬಂದು ನಾನು ಟ್ರೈ ಮಾಡಿದೆ. ಈಗ ಇಲ್ಲೇ ಪಲಾವ್ ಕೂಡ ಬಂದು ಸ್ಪೆಷಲ್ ಅಂತ ಹೇಳಿದ್ರು, ಸೊ ಪಲಾವ್ ಟ್ರೈ ಮಾಡ್ತಾ ಇದ್ದೀನಿ ಈಗ. ಓಕೆ, ಸೊ ಈ ಒಂದು ಪಲಾವ್ದು ಟೆಕ್ಸ್ಚರ್ ನೋಡಿ ಹೇಗಿದೆ, ಲೈಟ್ ಗ್ರೀನಿಶ್ ಇದೆ ಪಲಾವ್ದು ಟೆಕ್ಸ್ಚರು. ಮತ್ತು ಇದಕ್ಕೆ ಬಂದು ಇಲ್ಲಿ ನೋಡಿ ಬಟಾಣಿ ಎಲ್ಲ ಹಾಕಿದ್ದಾರೆ, ಸೊ ಬಟಾನೀಸ್ ನೋಡ್ಬೋದು ನಾವು ಪಲಾವ್ಗೆ. ಓಕೆ, ಟೇಸ್ಟ್ ಮಾಡಿಬಿಡ್ತೀನಿ ಹೇಗಿದೆ ಅಂತ ಹೇಳಿ. ಓ, ಇದು ಕಾಬಲ್ ಪರವಾಗಿಲ್ಲ. ಪಲಾವಲ್ಲಿ ಕೂಡ ಬಂದು ಟೇಸ್ಟ್ ಇದೆ, ಬರೀ ಪಲಾವು ಟೇಸ್ಟ್ ಫೀಲ್ ಮಾಡ್ಬೋದು ನಾವು. ವೆರಿ ಆನೆಸ್ಟ್ ರಿವ್ಯೂ ಮಾಡ್ತೀನಿ. ಪಲಾವ್ಗೆ ಯಾವುದು ಕೂಡ ಬಂದು ಚಟ್ನೀಸೇ ಬೇಕಿಲ್ಲ, ಯಾಕಂದರೆ ಟೇಸ್ಟ್ ಇದೆ. ಬೇಕು ಅಂದರೆ ನಾವು ಬಂದು ಚಟ್ನೀಸ್ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಆಲ್ರೆಡಿ ನನಗೆ 2 ಚಟ್ನೀಸ್ ಇವರು ಹಾಕ್ಕೊಟ್ಟಿದ್ದಾರೆ. ಫಸ್ಟ್ ಈ ಒಂದು ಕೆಂಪು ಚಟ್ನಿ ಏನಿದೆ ಅದರಲ್ಲಿ ಟ್ರೈ ಮಾಡ್ತೀನಿ. ಪಲಾವ್ ವಿತ್ ಕೆಂಪು ಚಟ್ನಿ. ಚಟ್ನಿ ಲೈಟ್ ಸ್ಪೈಸಿ ಕೊಡುತ್ತೆ ನಮಗೆ. ರೈಸಲ್ಲಿ ಕೂಡ ಒಂದು ಸ್ವಲ್ಪ ಲೈಟ್ ಸ್ಪೈಸಿ ಟೇಸ್ಟು ನಮಗೆ ಕೊಡುತ್ತೆ. ನೆಕ್ಸ್ಟು ವೈಟ್ ಚಟ್ನಿಯಲ್ಲಿಯೂ ಟ್ರೈ ಮಾಡಿಬಿಡ್ತೀನಿ ನೋಡಿ. ವೈಟ್ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಪಲಾವ್ಗೆ. ಎಸ್, ಪಲಾವ್ ವಿತ್ ವೈಟ್ ಚಟ್ನಿ. ಒಳ್ಳೆ ಕಾಂಬಿನೇಷನು ಪಲಾವ್ ವಿತ್ ಚಟ್ನೀಸು, ತುಂಬ ಚೆನ್ನಾಗಿದೆ. ಟೇಸ್ಟು ಅಥೆಂಟಿಕ್ ಆಗಿದೆ. ಇಡ್ಲಿ ಬ್ರೋ ವೆರಿ ರೀಸನಬಲ್ ಪ್ರೈಸು. ಫುಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇಡ್ಲಿ ತುಂಬ ಸಾಫ್ಟಾಗಿದೆ. 2 ವಿಧ ಚಟ್ನೀಸ್ ಕೊಟ್ಟಿದ್ದಾರೆ ವಿತ್ ಟೇಸ್ಟ್ ಇದೆ ಚಟ್ನಿಯಲ್ಲಿ. ಮತ್ತು ಪಲಾವಲ್ಲಿ ಕೂಡ ಬಂದು ಟೇಸ್ಟು ವಿತ್ ಅಥೆಂಟಿಕ್ ಲೈಟ್ ಸ್ಪೈಸಿ. ಸೊ ಪ್ರತಿಯೊಂದು ಕೂಡ ಬಂದು ನಾವು ಫೀಲ್ ಮಾಡ್ಬೋದು. ರೈಸ್ದು ಟೆಕ್ಸ್ಚರ್ ಕೂಡ ಬಂದು ತುಂಬ ಚೆನ್ನಾಗಿದೆ. ಸೊ ಯು ಮಸ್ಟ್ ಟ್ರೈ ಅಂತೀನಿ ನಾನು. ವೆರಿ ರೀಸನಬಲ್ ಪ್ರೈಸ್.
ಸರ್ ಹೇಗಿದೆ ಸರ್ ಇಡ್ಲಿ ಟ್ರೈ ಮಾಡ್ತಾ ಇದ್ದೀರಾ? ನಿಮ್ಮದು ಒಪಿನಿಯನ್ ಏನು ಸರ್? ಇಡ್ಲಿ ಓಕೆ, ಇಡ್ಲಿ ಚೆನ್ನಾಗಿದೆ, ಇಡ್ಲಿ ಚಟ್ನಿ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿ. ಓಕೆ ಹಾಂ ಹೇಳಿ. ಆಮೇಲೆ ಇವಾಗ ಮೊನ್ನೆ ಹೋದ ವಾರದಿಂದ ದೋಸೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಆ ದೋಸೆನೂ ತುಂಬ ಚೆನ್ನಾಗಿದೆ. ಹಾಂ ಓಕೆ ಇಡ್ಲಿ ಬ್ರೋ ಈಗಾಗಲೇ 5 ಜಾಗದಲ್ಲಿ ಇದೆ ಇವ್ರದ್ದು. ಮತ್ತು ಅದು ಮಾತ್ರ ಅಲ್ಲ, ಈ ಇಡ್ಲಿ ಬ್ರೋ ಏನಿದೆ ಇವರು ಫ್ರಾಂಚೈಸಿ ಕೂಡ ಬಂದು ಕೊಡ್ತಾರೆ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಯಾರಿಗೆ ರಿಕ್ವೈರ್ಮೆಂಟ್ ಇದೆಯೋ ನೀವು ಚೆಕ್ಔಟ್ ಮಾಡ್ಕೋಬೋದು. ಫ್ರಾಂಚೈಸಿ ಸಹ ಸಿಗುತ್ತೆ. ಏನು ಪುಡಿ ಸರ್ ಇದು? ಮೇಡಮ್ ಇದು ಅಂದರೆ ಕೆಂಪು ಚಟ್ನಿ ಅಂತ ಬರುತ್ತೆ. ಅದು ಭಾಳ ಖಾರ ಇರುತ್ತೆ. ಅದಕ್ಕೋಸ್ಕರ ಖಾರ ಇರಬಾರ್ದು ಅಂತ ಬಿಟ್ಟು ಪುಡಿ ಹಾಕ್ತಾ ಇದು ಖಾರ ಇರಲ್ಲ. ಮ್ಯಾಚ್ ಆಗುತ್ತೆ ಅಷ್ಟೇ ದೋಸೆಗೆ. ಮಸಾಲೆ ದೋಸೆ ಖಾರ ಪುಡಿ, ಮಸಾಲೆ ದೋಸೆ ಖಾರ ಪುಡಿ ಮೇಡಮ್. ಮಸಾಲೆ ದೋಸೆ ಖಾರ ಪುಡಿ. ಹೌದು ಮೇಡಮ್. ಓಕೆ ಓಕೆ. ಕೆಲವೊಂದು ಕೆಂಪು ಚಟ್ನಿ ಮಾಡ್ತಾರೆ, ನಾವು ಇದೇ ರೆಡಿಮೇಡ್ ಮಾಡ್ಬಿಡ್ತೀವಿ ಮೇಡಮ್. ನಾವೇ ಮಾಡ್ತೀವಿ ಮೇಡಮ್. ಇದು ಗೋಡಲ್ಲಿ ಮಾಡ್ಬಿಟ್ಟು ಈ ಥರ ಪುಡಿ ಉದಿಸ್ತಾ ಇದ್ದೀವಿ. ನೀವೇ ಪ್ರಿಪೇರ್ ಮಾಡೋದು? ಹೋಮ್ ಮೇಡ್ ಮೇಡಮ್. ಓಕೆ ಓಕೆ ಫೈನ್ ಫೈನ್ ಸರ್. ಇಡ್ಲಿ ಬರೋದು ಸ್ಪೆಷಲ್ ಮಸಾಲೆ ದೋಸೆ. ಹೌದು ಮೇಡಮ್. ಓಕೆ ನಾನು ಟ್ರೈ ಮಾಡ್ತೀನಿ. ಎಲ್ಲ ನಾವೇ ಪ್ರಿಪೇರ್ ಮಾಡಿ ನಾವೇ ಅದು ರೆಡಿಮೇಡ್ ಬರೋಣ ಯಾವುದು. ಓಕೆ ಅದೆಲ್ಲ ನೀವೇ ಓನಾಗಿ ಮಾಡ್ತೀರಾ? ಬಂದು ಸ್ಪೆಷಲ್ ಮಸಾಲೆ ದೋಸೆ. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಮಸಾಲೆ ದೋಸೆನ ಫಸ್ಟು ಮಧ್ಯದಲ್ಲಿ ಬ್ರೇಕ್ ಮಾಡ್ತಿದ್ದೀನಿ. ಯಾಕೆಂದರೆ ಮಧ್ಯದಲ್ಲೇ ಪಲ್ಯ ಇರೋದು, ಸೊ ಅದೇ ಹೈಲೈಟು. ಓಕೆ ದೋಸೆ ಪ್ಲಸ್ ವಿತ್ ಪಲ್ಯ. ಇಡ್ಲಿ ಬ್ರೋ ಮಸಾಲೆ ದೋಸೆ, ಸ್ಪೆಷಲ್ ಮಸಾಲೆ ದೋಸೆ. ಫಸ್ಟು ಈ ಒಂದು ಕೆಂಪು ಚಟ್ನಿ ಜೊತೆ ಸ್ವಲ್ಪ ಹಾಗೆ ಟ್ರೈ ಮಾಡಿ. ದೋಸೆ ಬ್ರೌನಿಷ್ ನೋಡಿ, ಕ್ರಿಸ್ಪಿಯಾಗಿದೆ, ಬ್ರೌನ್ ಆಗಿದೆ ದೋಸೆ. ವಿಲ್ ಟ್ರೈ ಇಟ್. ದೋಸೆ ಕ್ರಿಸ್ಪಿ, ತುಂಬ ಕ್ರಿಸ್ಪಿ ಇದೆ ದೋಸೆ. ಅಂದರೆ ಒಂದು ಮಸಾಲೆ ದೋಸೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಆ ಕ್ರಿಸ್ಪಿನೆಸ್ಸು, ಆ ಕ್ರಿಸ್ಪಿನೆಸ್ ಇಲ್ಲಿ ನಾವು ಫೀಲ್ ಮಾಡ್ಬೋದು. ದೋಸೆ ವಿತ್ ಈ ಒಂದು ಪಲ್ಯ ಸಹ ಚೆನ್ನಾಗಿದೆ. ಪಲ್ಯದಲ್ಲಿ ಆನಿಯನ್ಸ್ ಜಾಸ್ತಿ ಹಾಕಿದ್ದಾರೆ. ಈಗ ವೈಟ್ ಚಟ್ನಿಯಲ್ಲಿ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಆಸಮ್ ಅಂತೀನಿ. ದೋಸೆನೂ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಟ್ರೈ ಮಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಸರ್, ಇದೇನಿದೆ ಇಡ್ಲಿ ಬ್ರೋ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಬಂದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮಸ್ ಆಗಿದೆ, ಟ್ರೆಂಡಿಂಗಲ್ಲಿ ಇದೆ. ಸೊ ಹಾಗಾಗಿನೇ ಬಂದು ನಾನೇ ಶೂಟ್ ಮಾಡೋಕ್ಕೆ ಬಂದೆ. ಓಕೆ ಫೈನ್. ಸೊ ಇಲ್ಲಿ ಈಗ ಬಂದು ಎಷ್ಟು ವರ್ಷಗಳಿಂದ ನೀವು ಇದನ್ನು ರನ್ ಮಾಡ್ತಾ ಇದ್ದೀರಾ ಸರ್? ಆ್ಯಕ್ಚುಲಿ ಒಂದು 5 ವರ್ಷ ಮೇಲೆ ಆಯ್ತು ಮೇಡಮ್ ಮಾಡ್ತಾನೆ ಇದ್ದೀವಿ. ಹೌದು ಮೇಡಮ್. ಹೌದು ಮೇಡಮ್. ಮತ್ತು ನಮ್ಮದು ಫಸ್ಟ್ ಆಫ್ ಆಲ್ ಕ್ಲೀನ್ ಮೇಂಟೆನೆನ್ಸ್, ಅಂದರೆ ಫಸ್ಟ್ ಆಫ್ ಆಲ್ ಕ್ಲೀನ್ ಮೇಂಟೆನೆನ್ಸ್ ಮಾಡೋದು ಫಸ್ಟ್ ನಾವು ಕಸ್ಟಮರ್ ಇಂಪಾರ್ಟೆಂಟು. ಆ ಥರ ಕ್ಲೀನ್ ಎಲ್ಲ ಕ್ಲೀನ್ ಮೇಡಮ್ ನಮ್ಮ ಹತ್ರ ಮಾಡೋದು. ಕ್ಲೀನ್ ತುಂಬ ಹೈಜಿನಿಕ್ ಆಗಿ ಮಾಡ್ತೀವಿ. ಹೌದು ಮೇಡಮ್. ಹೌದು ಮೇಡಮ್. ಓಕೆ ಫೈನ್. ಸೊ ಈಗಾಗಲೇ ಎಷ್ಟು ಬ್ರಾಂಚಸ್ ಇರುತ್ತೆ ಸರ್? ಮೇಡಮ್ ಒಂದು 5 ಇದೆ ಮೇಡಮ್. ಆಲ್ರೆಡಿ ಮಲ್ಲೇಶ್ವರ 2 ಇದೆ, ಓಕೆ, ಮತ್ತು ವಿಜಯನಗರ ಒಂದಿದೆ. ಸುಂಬುಳಿ ಇತ್ತು ಮೇಡಮ್, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗಿಬಿಟ್ಟಿದೆ. ಹೌದು. ಸೊ ಅದು ಬಿಟ್ಟರೆ ಇವಾಗ ಇಲ್ಲಿ ಇದೆ ಅಲ್ಲ ಸರ್? ಇಲ್ಲಿದೆ ಮೇಡಮ್. ಸೊ ಯೂಶುವಲ್ ಆಗಿ ಏನೆಲ್ಲ ವೆರೈಟೀಸ್ ಇರುತ್ತೆ ನಿಮ್ಮ ಹತ್ರ? ಡೈಲಿ ಒಂಥರ ರೈಸ್ ಬಾತ್ ಮಾಡ್ತೀವಿ. ಡೈಲಿ ಒಂಥರ ರೈಸ್ ಬಾತ್ ಇರುತ್ತೆ, ಮತ್ತು ಡೈಲಿ ಒಂದು ಕೆಂಪು ಚಟ್ನಿ ಒಂದಿರುತ್ತೆ, ಮಾಮೂಲಿ ಗ್ರೀನ್ ಚಟ್ನಿ ಇರುತ್ತೆ, ಮತ್ತು ಇಡ್ಲಿ ಸ್ಮೂತ್ ಮೇಡಮ್ ನಮ್ಮ ಹತ್ರ, ತುಂಬ ಸಾಫ್ಟು ಇಡ್ಲಿ. ಹೌದು ಮೇಡಮ್. ಓಕೆ ಓಕೆ. ಇಲ್ಲ ಇಡ್ಲಿ ನಾನು ಟ್ರೈ ಮಾಡಿದೆ, ತುಂಬ ಸಾಫ್ಟಾಗಿತ್ತು. ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ತೀನಿ, ಚೆನ್ನಾಗಿತ್ತು. ಓಕೆ, ಬೇರೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ ಸರ್? ಏನಿಲ್ಲ ಮೇಡಮ್, ಇಷ್ಟೇ ಮೇಡಮ್. ನಮ್ದು ಏನು ಗೊತ್ತಾ ಮೇಡಮ್, ಫಸ್ಟ್ ಆಫ್ ಆಲ್ ಕ್ಲೀನ್ ಮೇಂಟೆನೆನ್ಸು, 4 ಜನ ಬರಬೇಕು, ನೀಟಾಗಿ ಕೊಡಬೇಕು, ಅಷ್ಟೇ ಮೇಡಮ್ ನಮ್ಮದು. ಓಕೆ ಹೌದು ಫೈನ್ ಮೇಡಮ್. ಸರ್. ನಾವು ದುಡ್ಡು ಮಾಡ್ಬೇಕಂತಿಲ್ಲ ಮೇಡಮ್, 4 ಜನರಿಗೆ ಒಪ್ಪಿಗೆ ಆಗಬೇಕು. ಚೆನ್ನಾಗಿದೆ ಇಡ್ಲಿ ಬ್ರೋ ಅಂದ್ರೆ ಫುಲ್ ಫೇಮಸ್ ಮೇಡಮ್ ನಮ್ಮದು. ಆ ಥರ ಮೇಡಮ್. ಖಂಡಿತ. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. ಓಕೆ ಫ್ರೆಂಡ್ಸ್, ಈ ರೋಡು ನೋಡ್ಬೋದು. ಸರಸ್ವತಿ ನಗರ್ ಬಸ್ ಸ್ಟಾಪಿಂದ ಒಂದು ಸ್ವಲ್ಪ ಹಾಗೆ ಮುಂದೆ ಬಂದರೆ
ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ರೋಡ್ ಹೋಗುತ್ತೆ ನೋಡಿ. ಸೊ ಅಲ್ಲೇ ಇರೋದು ಎಕ್ಸಾಕ್ಟ್ ಇಡ್ಲಿ ಬ್ರೋ ಶಾಪು. ಲ್ಯಾಂಡ್ ಮಾರ್ಕು ಇಂಡಿಯನ್ ಬ್ಯಾಂಕು ನೋಡ್ಬೋದು ನೋಡಿ, ಶಾಪು ಅದೇ. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಇಡ್ಲಿ ಬ್ರೋ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ನಾನು ಬಂದು ಇಡ್ಲಿ ಏನಿದೆ ಇಡ್ಲಿ ಟ್ರೈ ಮಾಡಿದ್ದೀನಿ, ಮತ್ತು 2 ವೆರೈಟೀಸ್ ಆಫ್ ಚಟ್ನೀಸ್ ಕೂಡ ಬಂದು ನಾನು ಟ್ರೈ ಮಾಡಿದ್ದೀನಿ. ಅದು ಮಾತ್ರ ಅಲ್ಲ, ಅದಕ್ಕೆ ನೆಕ್ಸ್ಟ್ ಬಂದು ನಾವು ಏನಿದೆ ಈ ಒಂದು ಪಲಾವು ಟ್ರೈ ಮಾಡಿ ಅದನ್ನು ಆನೆಸ್ಟಾಗಿ ನಾನು ಬಂದು ರಿವ್ಯೂ ಮಾಡಿದ್ದೀನಿ. ಸೊ ಅದಾದಮೇಲೆ ಮಸಾಲೆ ದೋಸೆ ಕೂಡ ಬಂದು ಟ್ರೈ ಮಾಡಿದ್ದೀನಿ. ಖಂಡಿತ ಬಂದು ಓವರ್ ಆಲ್ ಫುಡ್ ಕ್ವಾಲಿಟಿ ಅನ್ನೋವಾಗ ಇಟ್ಸ್ ವೆರಿ ಗುಡ್ ವಿತ್ ಲೋ ಪ್ರೈಸ್. ಸೊ ಅದೇ ಇಲ್ಲಿ ಹೈಲೈಟು. ಸೊ ನೀವು ಕೂಡ ಬಂದು ಇಲ್ಲಿ ಬಂದು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇಡ್ಲಿ ಬ್ರೋ. ಸೊ ಇಟ್ಸ್ ವೆರಿ ನೈಸ್ ಅಂತ ಅಂತೀನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.